ಕ್ವಶನ್ ನಂಬರ್ 1, ಯಾರು ಜಿಯೋಗ್ರಫಿ ನೀಟಾಗಿ ಸ್ಟಡಿ ಮಾಡಿರ್ತೀರಿ ನಿಮ್ಗೆ ಗೊತ್ತಿರುತ್ತೆ. ಒಂದು ಮ್ಯಾಪ್ ಇದೆ, ಹೀಟ್ ಬ್ಯಾಲೆನ್ಸ್ ಅಂತ ಹೇಳಿ ಒಂದು ಡಯಾಗ್ರಾಮ್ ಇದೆ. ಈ ತರ ಸೂರ್ಯನಿಂದ ಬರುವಂತಹ ರೇಡಿಯೇಷನ್ಗಳು, ಇಲ್ಲಿಂದ ರಿಟರ್ನ್ ಆಗುವಂತಹ ರೇಡಿಯೇಷನ್ಗಳು ಅಂತ. ಜಿಯೋಗ್ರಫಿ ಯಾರಿಗೆ ಮುಗಿದಿದೆ ಅಲ್ಲಿಂದ ಡೈರೆಕ್ಟ್ ಆಗಿ ಬಂದಿರುವಂತ ಪ್ರಶ್ನೆ ಅದು. ಓಕೆ, ಸೊ ಅಲ್ಲಿ ಏನ್ ಹೇಳುತ್ತೆ ಅಂತ ಅಂದ್ರೆ, ಬರೋದಕ್ಕಿಂತ ಜಾಸ್ತಿ ಭೂಮಿ ಒಳಗಡೆಯಿಂದ ವಾಪಸ್ ಹೋಗುವಂತ ಹೀಟ್ ನಿಂದಾನೇ ಭೂಮಿ ಜಾಸ್ತಿ ಹೀಟ್ ಆಗುತ್ತೆ. ಸೊ ದ ಅಟ್ಮಾಸ್ಫಿಯರ್ ಇಸ್ ಹೀಟೆಡ್ ಮೋರ್ ಬೈ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ದ್ಯಾನ್ ಟೆರೆಸ್ಟ್ರಿಯಲ್ ರೇಡಿಯೇಷನ್. ಟೆರೆಸ್ಟ್ರಿಯಲ್ ಅಂತ ಅಂದ್ರೆ ಭೂಮಿಯಿಂದ ವಾಪಸ್ ಹೋಗೋ ಹೀಟು. ಈ ಸ್ಟೇಟ್ಮೆಂಟ್ ರಾಂಗ್ ಇದೆ, ಇದು ಉಲ್ಟಾ ಆಗಬೇಕು. ಓಕೆ, ಸ್ಟೇಟ್ಮೆಂಟ್ 1 ರಾಂಗ್ ಇದೆ. ಸ್ಟೇಟ್ಮೆಂಟ್ 1 ಕರೆಕ್ಟ್ ಅಂತ ಹೇಳ್ತಾ ಇದಾರೆ, ಹೋಯ್ತು. ಸ್ಟೇಟ್ಮೆಂಟ್ 1 ಕರೆಕ್ಟ್ ಅಂತ ಹೇಳ್ತಾ ಇದಾರೆ, ಹೋಯ್ತು. ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್ ಅಂತ ಹೇಳ್ತಾ ಇದ್ರೆ ಹೋಯ್ತು, ಮುಗೀತು. ನೀವು ಎರಡನೇ ಸ್ಟೇಟ್ಮೆಂಟ್ ಓದ್ಬೇಡ್ರಿ, ಬರೀ ಒಂದನೇ ಸ್ಟೇಟ್ಮೆಂಟ್ ರಿಮೂವ್ ಮಾಡಿದ್ರೆ ಹೋಯ್ತು. ಅಲ್ಲಿ ಏನ್ ಕಲಿಬೇಕಿದಕ್ಕೆ? ಜಿಯೋಗ್ರಫಿ ನಾವು ಹೇಳಿರೋ ಟಾಪಿಕ್ ನಿಂದಾನೆ ಬಂದಿದೆ ಇದು. ಇದೇ ಎಲಿಮಿನೇಷನ್ ಟೆಕ್ನಿಕ್ ಅಂದ್ರೆ. ಎಲಿಮಿನೇಷನ್ ಟೆಕ್ನಿಕ್ ಅಂದ್ರೆ UPSC ಓದಲ್ಲ, ನಾನು ಹೋಗಿ ಹಾಗೆ ಕುಳಿತುಕೊಳ್ತೀನಿ ಅಂದ್ರೆ ಅಲ್ಲ. ಎಲಿಮಿನೇಷನ್ ಟೆಕ್ನಿಕ್ ಮೀನ್ಸ್ ನಾಲೆಜ್ ನಿಮ್ ತಲೆಯಲ್ಲಿ ಇರಬೇಕು. ಅಟ್ ಲೀಸ್ಟ್ ಅಲ್ಲಿ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಗಳಲ್ಲಿ 1-2 ಆದ್ರೂ ನಿಮ್ಗೆ ಗೊತ್ತಿರಬೇಕು.